Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಸಂಸದರ ಸರ್ಕಾರಿ ನಿವಾಸದಲ್ಲಿ ಕೆಲಸಗಾರರ ಕುಟುಂಬ ನಾಪತ್ತೆ ಆಗಿದೆ. ಹಾಸನದ ಆರ್ಸಿ ನಗರದಲ್ಲಿರುವಂತಹ ಸಂಸದರ ಸರ್ಕಾರಿ ನಿವಾಸ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೇನೆ ಕುಟುಂಬದವರು ನಾಪತ್ತೆ ಆಗಿದ್ದಾರೆ. ಮನೆಗೆ ಬೀಗ ಹಾಕಿ ತೆರಳಿರುವಂತಹ ಮೇಟಿ ಕುಟುಂಬ 26ರ ಸಂಜೆ ಸಂಸದರ ನಿವಾಸದಿಂದ ತೆರಳಿರುವ ಕುಟುಂಬ. ಸಂಸದರ ನಿವಾಸದ ಪಕ್ಕದಲ್ಲೇ ವಾಸವಿದ್ದ ಮೇಟಿ ಕುಟುಂಬ ಪೆನ್ ಡ್ರೈವ್ ಸದ್ದು ಮಾಡ್ತಿದ್ದ ಹಾಗೇನೆ ಕೆಲಸ ಬಿಟ್ಟ ಕುಟುಂಬ ಅಲ್ಲಿಂದ ಜಾಗ ಖಾಲಿ ಮಾಡಿದೆ. ಮೇಟಿ ಕುಟುಂಬ ಬಿಟ್ಟ ಬಳಿಕ ಕೆಲಸಕ್ಕೆ ಇಬ್ಬರು ಸೇರಿದ್ರು. ಆ ಇಬ್ಬರು ಕೂಡ ಈಗ ಕೆಲಸ ಬಿಟ್ಟು ಹೋಗಿದ್ದಾರೆ. ಮೇಟಿ ಕುಟುಂಬವನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಕೆಲಸ ಬಿಟ್ಟಿರುವಂತ ಇಬ್ಬರು ಪುರುಷರನ್ನ ಕೂಡ ವಿಚಾರಣೆ ನಡೆಸುವಂತ ನಿರೀಕ್ಷೆಗಳಿವೆ. ಇನ್ನು ಸಂಸದರ ನಿವಾಸದಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲದ ಕಾರಣ ಸಂಸದರ ನಿವಾಸದಲ್ಲಿ ವಿಡಿಯೋ ರೆಕಾರ್ಡ್ ಚರ್ಚೆ ಹಿನ್ನೆಲೆ ನೋಟಿಸ್ ನೀಡಿ ವಿಚಾರಣೆ ನಡೆಸಲಿರುವಂಥ ಎಸ್ಐಟಿ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅಧಿಕಾರಿಗಳು ಹಾಸನ ನಗರದ ಆರ್ಸಿ ನಗರದಲ್ಲಿರುವಂಥ ಈ ಸಂಸದರ ನಿವಾಸ. ಸೊ ಅಲ್ಲೇ ಈ ಅವರ ಮನೆಯಲ್ಲಿ ಕೆಲಸಕ್ಕಿದ್ದಂಥ ಮೇಟಿ ಕುಟುಂಬ ಅವ್ರು ಯಾರೂ ಕೂಡ ಇಲ್ಲ. ಈಗ ಮನೆಗೆ ಬೀಗ ಹಾಕಿ ಮನೆ ಖಾಲಿ ಮಾಡಿ ಹೋಗಿದ್ದಾರೆ. ಹಾಗಾದರೆ ಯಾಕೆ ಏನು ಇವರಿಗಿರುವಂಥ ಆತಂಕ ಅನ್ನೋ ಸಹಜವಾದಂಥ ಪ್ರಶ್ನೆ SIT ಅವ್ರಿಗೂ ಕೂಡ ಮೂಡ್ತಾ ಇದೆ. ಎಲ್ಲ ಘಟನಾವಳಿಗಳು ಮತ್ತು ಈ ಕುಟುಂಬಕ್ಕೆ ಗೊತ್ತಿರುವಂಥ ಮಾಹಿತಿ ಇದೆಲ್ಲದರ ಬಗ್ಗೆ ಕೂಡ ಈಗ ಪ್ರಶ್ನೆ ಇದೆ. ಇನ್ನು ಅವ್ರು ಬಿಟ್ಟು ಹೋದ್ಮೇಲೆ ಮೇಟಿ ಕುಟುಂಬ ಬಿಟ್ಟ ಬಳಿಕ ಇಬ್ಬರು ಕೆಲಸಕ್ಕೆ ಸೇರಿದ್ರು ಅಲ್ಲಿ ಯುವಕರು. ಅವರೂ ಕೂಡ ಈಗ ನಾಪತ್ತೆ ಆಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು HD ರೇವಣ್ಣ ವಿರುದ್ಧ ಮಹಿಳೆ ಅಪಹರಣ ಮಾಡಿರುವಂಥ ಮತ್ತೊಂದು ಆರೋಪ ಕೇಳಿ ಬಂದಿದೆ. ಈಗ ಮೈಸೂರಿನ KR ನಗರ ಠಾಣೆಯಲ್ಲಿ ಸಂತ್ರಸ್ತೆಯ ಪುತ್ರ ಕೊಟ್ಟಿರುವಂಥ ದೂರು ಇದು. IPC ಸೆಕ್ಷನ್ 364A 365 34 ಅಡಿಯಲ್ಲಿ FIR ಈಗ ದಾಖಲಿಸಲಾಗಿದೆ. HD ರೇವಣ್ಣ A1, ಸತೀಶ್ ಬಾಬು ಅನ್ನೋರು A2 ಆಗಿದ್ದಾರೆ. ಹಾಗಾದರೆ ಸಂತ್ರಸ್ತೆ ಮಹಿಳೆ ಕೊಟ್ಟಿರುವಂಥ ದೂರು ಏನು ಅಂದರೆ ಮಹಿಳೆಯ ಪುತ್ರ ಕೊಟ್ಟಿರುವಂಥ ದೂರಿದು. ಮಹಿಳೆ ಕಾಣಿಸ್ತಾ ಇಲ್ಲ ಅಂಥೇಳಿ, ತನ್ನ ತಾಯಿ ಕಾಣಿಸ್ತಿಲ್ಲ, ದಯವಿಟ್ಟು ಹುಡುಕೊಡಿ ಅಂತ ರೇವಣ್ಣ ಮೇಲೆ ಈಗ ಕೇಸ್ ಹಾಕಲಾಗಿದೆ. ಸೊ ದೂರಿನಲ್ಲಿ ಹಲವಾರು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. HD ರೇವಣ್ಣ ಇದರಲ್ಲಿ A1, ಹಾಗೆಯೇ ಸತೀಶ್ ಬಾಬು A2. HD ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಿಳೆ ಈಕೆ. ಆದರೆ ಈಗ ಆಕೆ ನಾಪತ್ತೆ ಆಗಿದ್ದಾಳೆ. ಹೊಳೆ ನರಸೀಪುರದ ಚೆನ್ನಾಂಬಿಕಾ ಥಿಯೇಟರ್ ಪಕ್ಕ ಇರುವಂಥ ಮನೆಯಲ್ಲಿ ಆಕೆ ಕೆಲಸ ಮಾಡ್ತಾ ಇದ್ಲು. ಆದರೆ ನನ್ನ ತಾಯಿ ಈಗ ಕಾಣೆ ಆಗಿದ್ದಾರೆ ಅಂತ ಈಗ ಹೇಳಿದ್ದಾರೆ. ತನ್ನ ತಾಯಿ ಕಾಣೆ ಆಗಿದ್ದಾಳೆ ಎಂದು ಪುತ್ರನಿಂದ ದೂರು. ಚುನಾವಣೆ ದಿನ ಬೆಳಗ್ಗೆ ತಾಯಿಯನ್ನು ಕರೆತಂದು ಬಿಟ್ಟಿದ್ರು. ರೇವಣ್ಣ ಸತೀಶ್ ಬಾಬು ವಿರುದ್ಧ ಇನ್ನೋರ ವಿರುದ್ಧ FIR ದಾಖಲಾಗಿದೆ. ಇನ್ನೊಂದು ಕಡೆ ಕಂಪ್ಲೇಂಟ್ನ ಕಾಪಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಮೈಸೂರಿನ KR ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಿಳೆ ಈಗ ನಾಪತ್ತೆ ಆಗಿದ್ದಾರೆ ಅಂತ ಅವರ ಮಗ ನನ್ನ ತಾಯಿಯನ್ನು ಹುಡುಕೊಡಿ ಅಂತ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಸೊ HD ರೇವಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ರೇವಣ್ಣ ವಿರುದ್ಧ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿರುವಂಥ ಆರೋಪ ಮಹಿಳೆಯ ಪುತ್ರನಿಂದಲೇ ಬರ್ತಾ ಇದೆ. IPC ಸೆಕ್ಷನ್ 364A ಹಾಗೆಯೇ 365 34 ಅಡಿಯಲ್ಲಿ ಈಗ ದೂರು ದಾಖಲಾಗಿದೆ. ಮೇ 1ರಂದು ನಮ್ಮ ತಾಯಿ ವಿಡಿಯೋ ಮಾಹಿತಿ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಕೂಡ ಆತ ಅಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸ್ನೇಹಿತರ ಬಳಿಯಿಂದ ವಿಡಿಯೋ ಬಗ್ಗೆ ಮಾಹಿತಿ ಸಿಕ್ತು ಅಂತ ಕೂಡ. ಆದರೆ ಆಕೆ ಈಗ ನಾಪತ್ತೆ ಆಗಿದ್ದಾರೆ ನನ್ನ ತಾಯಿ. ಸೊ ನಿನ್ನ ತಾಯಿ ಕಾಲು ಕಟ್ಟಿ ಬಲಾತ್ಕಾರ ಮಾಡಿದ್ದಾರೆ ಅಂತ ಹೇಳಿದರು. ಸುಮಾರು 6 ವರ್ಷದಿಂದ ಇವರು ಕೆಲಸ ಮಾಡ್ತಾಯಿದ್ರು HD ರೇವಣ್ಣ ಮನೆಯಲ್ಲಿ ಅಂತ. ಚುನಾವಣೆ ಹಿನ್ನೆಲೆ ಮಹಿಳೆಯನ್ನು ಕರೆದೊಯ್ದಂಥ ಆರೋಪ ಇದೆ. ಸೊ ಸತೀಶ್ ಎನ್ನುವರು ಮಹಿಳೆಯನ್ನು ಕರೆದೊಯ್ದಂಥ ಆರೋಪ ಕೇಳಿ ಬರ್ತಾ ಇದೆ. ಪುತ್ರನಿಂದ ಮೈಸೂರಿನ KR ನಗರ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಇನ್ನು ಭವಾನಿ ಕರೀತಿದ್ದಾರೆ ಎಂದು ಹೇಳಿ ಕರೆದೊಯ್ದು ಆರೋಪ. ಚುನಾವಣೆ ದಿನ ಬೆಳಗ್ಗೆ ತಾಯಿಯನ್ನು ಕರೆತಂದು ಬಿಟ್ಟಿರು. ಅವತ್ತು ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಸೊ ನನ್ನ ತಂದೆ ತಾಯಿಗೆ ಪೊಲೀಸ್ ಬಂದರೆ ಏನು ಹೇಳಬೇಡಿ ಅನ್ನೋದು ಕೂಡ, ಅವರಿಗೆ ಸಿಗಬೇಡಿ, ನಿಮ್ಮ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳಿದರು. ಸೊ ಬಂದರೆ ತಿಳಿಸಿ ಕರ್ಕೊಂಡು ಹೋಗ್ತೇನೆ ಅಂತ ಕೂಡ ಹೇಳಿದರು ಅಂತ ಇದು ಕಂಪ್ಲೇಂಟಲ್ಲಿ ಸವಿವರವಾಗಿ ಆತ ತಿಳಿಸಿರುವಂಥ ವಿಚಾರ. ಏಪ್ರಿಲ್ 29ಕ್ಕೆ ಒತ್ತಾಯ ಮಾಡಿ ಕರೆದೊಯ್ದರು ಅಂತ ಕೂಡ ಆತ ಕಂಪ್ಲೇಂಟ್ನಲ್ಲಿ ತಿಳಿಸಿದ್ದಾನೆ. ಸತೀಶ್ ಅವರ ಬೈಕ್ನಲ್ಲಿ ಕರೆದುಕೊಂಡು ಹೋದರು.
ಅದಾದ ನಂತರ ನನ್ನ ತಾಯಿಯನ್ನು ಎಲ್ಲಿಗೆ ಕರ್ಕೊಂಡು ಹೋದರು ಅಂತ ಇದುವರೆಗೂ ನಮಗೆ ಗೊತ್ತಿಲ್ಲ. ದಯವಿಟ್ಟು ಹುಡುಕೊಡಿ ನನ್ನ ತಾಯಿಯನ್ನು ಅಂತ. ಸೊ ರೇವಣ್ಣ ಮನೆಗೆಲಸದ ಆಕೆ ಮಗನ ದೂರನ್ನು ಆಧರಿಸಿ ಈಗ FIR ದಾಖಲಿಸಲಾಗಿದೆ. ಮೇ 1ರಂದು ನಮ್ಮ ತಾಯಿಯ ವಿಡಿಯೋ ಮಾಹಿತಿ ಸಿಕ್ತು ಅಂತ ಕೂಡ ಆತ ತನ್ನ ಕಂಪ್ಲೇಂಟ್ನಲ್ಲಿ ಹೇಳಿದ್ದಾನೆ. ಸ್ನೇಹಿತರ ಬಳಿಯಿಂದ ವಿಡಿಯೋ ಬಗ್ಗೆ ನನಗೆ ಮಾಹಿತಿ ಸಿಕ್ತು. ಸೊ ಹಾಗೆಯೇ ನಿನ್ನ ತಾಯಿ ಕಾಲು ಕಟ್ಟಿ ಬಲಾತ್ಕಾರ ಮಾಡಿದ್ದಾರೆ ಅಂತ ಹೇಳಿದರು. ನನ್ನ ಸ್ನೇಹಿತರು ಹೇಳಿದರು ಆ ವಿಡಿಯೋ ಇದೆ ಅಂಥೇಳಿ. ಆ ಬಗ್ಗೆ ದೊಡ್ಡ ಕೇಸ್ ಆಗಿರೋದಾಗಿ ನನಗೆ ತಿಳಿಸಿದರು. ದೊಡ್ಡ ವಿಷಯ ಆಗಿದೆ, ಈಗ ಎಲ್ಲ ಕಡೆ ಕೂಡ ವೈರಲ್ ಆಗಿದೆ. ನಂತರ ನಾನು ರಾತ್ರಿ ಫೋನ್ ಮಾಡಿ ನನ್ನ ತಾಯಿಯ ಬಗ್ಗೆ ವಿಚಾರಿಸಿದೆ. ಎಲ್ಲಿ ನನ್ನ ತಾಯಿ ಅಂತ ನಾನು ಪ್ರಶ್ನೆ ಮಾಡಿದೆ. ನನ್ನ ತಾಯಿಯನ್ನು ವಾಪಸ್ ಕರೆದುಕೊಂಡು ಬರುವಂತೆ ಹೇಳಿದೆ. ದಯವಿಟ್ಟು ನಮ್ಮ ತಾಯಿಯನ್ನು ವಾಪಸ್ ಕಳಿಸಿ ಮನೆಗೆ ಅಂತ ನಾನು ಕೇಳಿಕೊಂಡೆ. ಹೆದರಿಸಿ ಒತ್ತಾಯವಾಗಿ ಕರೆದೊಯ್ದು ಕೂಡಿ ಹಾಕಿದ್ದಾರೆ ಅಂತ ಕೂಡ ಆತ ಕಂಪ್ಲೇಂಟ್ನಲ್ಲಿ ಹೇಳಿದ್ದಾನೆ. ಸೊ ಇದು HD ರೇವಣ್ಣ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಈಗ ದೂರನ್ನು ನೀಡಲಾಗಿದೆ. ನಮ್ಮ ತಾಯಿಯನ್ನು ಕರ್ಕೊಂಡು ಹೋಗಿ ಇದುವರೆಗೆ ವಾಪಸ್ ಕರ್ಕೊಂಡು ಬಂದು ಬಿಟ್ಟಿಲ್ಲ. ನನ್ನ ತಾಯಿ ಈಗ ಎಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ. ಸೊ ರೇವಣ್ಣ ಮನೆಗೆಲಸದ ಆಕೆ ಮಗನ ದೂರನ್ನು ಆಧರಿಸಿ ಈಗ FIR ದಾಖಲಾಗಿದೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಏನೇನಿದೆ ಈ ಘಟನೆಯಲ್ಲಿ ಎಲ್ಲವನ್ನು ಕೂಡ ಆತ ವಿವರಿಸಿದ್ದಾನೆ. ಯಾವತ್ತಿನಿಂದ ಮಿಸ್ಸಿಂಗ್ ಇದೆ, ಯಾರು ಕರ್ಕೊಂಡು ಹೋದರು, ಏನು ಹೇಳಿದರು. ಅದಾದಮೇಲೆ ಆತನಿಗೆ ವಿಡಿಯೋ ಬಗ್ಗೆ ಗೊತ್ತಾಗುತ್ತೆ, ತನ್ನ ತಾಯಿಯ ಬಗ್ಗೆ. ಒಬ್ಬ ಮಗನಿಗೆ ನಿಜವಾಗ್ಲೂ ಇಂಥ ಕೆಟ್ಟ ದಿನಗಳು ಅಥವಾ ಇಂಥ ವಿಚಾರಗಳು ಬರಬಾರ್ದು ಯಾರಿಗಾದರೂ ಕೂಡ. ಸೊ HD ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ಈಗ ದಾಖಲಾಗಿದೆ. ಹಾಗೋ ಪ್ರತಿಯೊಂದು ಕೇಸ್ಗಳು ಕೂಡ ಭಾಳ ಬಲವಾಗಿ ಕುಣಿಕೆಯಾಗಿ ಈಗ ಬಿಗಿತಾ ಇವೆ. ಸೊ ತನ್ನ ತಾಯಿ ಕಾಣೆಯಾಗಿದ್ದಾಳೆ ಅನ್ನೋದ್ರ ಬಗ್ಗೆ ಈಗ ಪುತ್ರ ಕಂಪ್ಲೇಂಟ್ ಕೊಟ್ಟಿರೋದು, ಜೊತೆಗೆ ಯಾರು ಕೊನೆಯದಾಗಿ ಕರ್ಕೊಂಡು ಹೋಗಿದ್ದು, ಯಾವತ್ತು, ಆ ಎಲ್ಲ ಡೇಟ್ಗಳನ್ನು ಕೂಡ ಈಗ ಸ್ಪಷ್ಟವಾಗಿ ಆತ ಮೆನ್ಷನ್ ಮಾಡಿದ್ದಾನೆ. ಸೊ ಮೈಸೂರಿನ KR ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೊ ಒಂದು ತನ್ನ ತಾಯಿ ಮಿಸ್ಸಿಂಗ್ ಇರೋದು, ಇನ್ನೊಂದು ವಿಡಿಯೋ ಕೂಡ ಬಂದಿದೆ ಅಂತಂದಾಗ ನಿಜವಾಗ್ಲೂ ಆತನಿಗೆ ಅದನ್ನು ತಡ್ಕೊಳ್ಳೋಕ್ಕಾಗೋದಿಲ್ಲ. ಕೂಡಲೇ ಆತ ಪೊಲೀಸರಿಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ, ನನ್ನ ತಾಯಿಯನ್ನು ದಯವಿಟ್ಟು ಹುಡುಕೊಡಿ ಅಂತ. ಸೊ HD ರೇವಣ್ಣಗೆ ಎದುರಾಯಿತು ಈಗ ಮತ್ತೊಂದು ಸಂಕಷ್ಟ. ಒಂದು ಕಡೆ ಈಗಾಗಲೇ ಮನೆ ಕೆಲಸಕ್ಕೆ ಕೊಟ್ಟಿರುವಂಥ ದೂರ ಒಂದು ಕಡೆ, ಮತ್ತೊಂದು ಕಡೆ ಈ ಕೆಲಸ ಮಾಡ್ತಿರುವಂಥ ಮಹಿಳೆ ಕೂಡ ಈಗ ಮಿಸ್ಸಿಂಗ್ ಇರೋದು. ಇದೆಲ್ಲವೂ ಕೂಡ ಈಗ ಒಂದಾದ್ರ ಮೇಲೆ ಒಂದು ರೇವಣ್ಣ ಕುಟುಂಬಕ್ಕೆ ಈಗ ಸಂಕಷ್ಟಗಳು ಎದುರಾಗ್ತಾ ಇದೆ. ಸೊ HD ರೇವಣ್ಣ ಇದರಲ್ಲಿ A1 ಹಾಗೇನೆ ಸತೀಶ್ ಬಾಬು A2 ಅನ್ನೋದು ಗೊತ್ತಾಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.